ಮಂಗಳೂರು ಮಹಾನಗರ ಪಾಲಿಕೆಯ ಸ್ವಂತ ಆಸ್ತಿ. ಇದು ಮೊದಲು ಇಲ್ಲಿ ಪಾರ್ಕ್ ಹೇಳುವಂಥ ರೀತಿಯಲ್ಲಿ ಒಂದು ಕಡತ ರೆಡಿಯಾಗಿತ್ತು. ಆದರೆ ಯಾಕೋ ಇದನ್ನು ಅಲ್ಲಿಗೆ ಒಳಗೆ ಇಟ್ಟು ಬಿಟ್ಟಿದ್ದಾರೆ. ಆದರೆ ಈ ಖಾಲಿ ಇರುವ ಈ ಜಾಗವನ್ನು ಕಾರ್ಕಳದ ಗುತ್ತಿಗೆದಾರರು ತನ್ನ ಕಾಮಗಾರಿ ಮಂಗಳೂರಿನಲ್ಲಿ ನಡೀತಾ ಇರುವಾಗ ಈ ಅವರ ಏನು ಕೆಲಸದವರಿದ್ದಾರೆ ಅವರನ್ನು ನಿಲ್ಲಿಸಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಈ ಜಾಗದಲ್ಲಿ ಟೆಂಟ್ಗಳನ್ನು ಹಾಕಿ ಈ ಎಲ್ಲರನ್ನು ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಎಲ್ಲಿವರೆಗೆ ಹೇಳಿದರೆ ಈ ಏನು ಇವರು ಅನಧಿಕೃತವಾಗಿ ಟೆಂಟ್ ಹಾಕಿ ಇದ್ದಾರೆ, ಇದು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಮನೆಯಿಂದ ಒಟ್ಟು 100 ಮೀಟರ್ ದೂರದಲ್ಲಿದೆ. ಇಷ್ಟು ಮಾತ್ರ ಅಲ್ಲ, ಇದರ ಬಗ್ಗೆ ಮಹಾನಗರ ಪಾಲಿಕೆಯ ಇಂಜಿನಿಯರ್ ವಿಭಾಗದ ಅಧಿಕಾರಿಗಳಿಗೆ ಗೊತ್ತಿದ್ದು ಇವರು ಇದನ್ನು ತೆರವುಗೊಳಿಸಿ ಹೇಳಿ ಅವರ ಪತ್ರವನ್ನು ಕಂದಾಯ ವಿಭಾಗಕ್ಕೆ ಕಳಿಸಿದ್ದಾರೆ. ಕಂದಾಯ ವಿಭಾಗದವರು ಅದನ್ನು ಇಟ್ಟುಕೊಂಡು ಇದು ನಮ್ಮ ಕೆಲಸ ಅಲ್ಲ, ಇದು TPO ಸೆಕ್ಷನ್ನ ಕೆಲಸ ಅಂತ ಹೇಳ್ತಾರೆ. ಇಲ್ಲಿ ಈ ಎಲ್ಲ ಚಿತ್ರಣವನ್ನು ನೋಡಿದಾಗ ಈ ಗುತ್ತಿಗೆದಾರರಿಗಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಕೈ ಜೋಡಿಸಿದೆ ಎಂದು ನಮಗೆ ಕಂಡು ಬರ್ತದೆ. ಇದಕ್ಕೆ ಇನ್ನೊಂದು ಬಲವಾದ ಸಾಕ್ಷಿ ಏನಂತ ಹೇಳಿದರೆ, ನೀವು ಈ ವಿಡಿಯೋದಲ್ಲಿ ಕಾಣ್ತಾ ಇರಬಹುದು, ಮಹಾನಗರ ಪಾಲಿಕೆಯ ನೀರು ಸರಬರಾಜಾಗುವ ಏನು ಪೈಪ್ ಇದೆ ಇದನ್ನು ಈ ಜಾಗದ ಆವರಣ ಗೋಡೆಗೆ ತಂದಿಟ್ಟಿದ್ದಾರೆ. ಈ ಗುತ್ತಿಗೆದಾರರಿಗೆ ಬೇಕಾದ ನೀರನ್ನು ಈ ಪೈಪಿನಿಂದ, ಅದೇ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, ಟ್ಯಾಂಕರಿಗೆ ತುಂಬಿಸಿಕೊಂಡು ಅವರು ಕೊಂಡೋಗ್ತಾರೆ. ಇದು ಏನಾಗಿದೆ ಹೇಳಿದರೆ, ಗುತ್ತಿಗೆದಾರನಿಗೆ ಎಲ್ಲ ಸವಲತ್ತನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಕಟ್ಟು ಮುಚ್ಚಿ ಕೊಡ್ತಾ ಇದ್ದಾರೆ ಅಂತ ನಮಗೆ ಕಾಣ್ಬೋದು. ಆದರೆ ನೀವು ಆ ಸ್ಥಳಕ್ಕೆ ಹೋದಾಗ ಇದು ಕಟ್ಟು ಮುಚ್ಚಿ ಕೊಡ್ತಾ ಇಲ್ಲ, ಇವರು ಕುಲ್ಲ ಕೊಡ್ತಾರೆ ಹೇಳುವಂಥದ್ದು. ಇಡೀ ಆ ಜಮೀನಿನಲ್ಲಿ ಗುತ್ತಿಗೆದಾರನ ಟೈಲ್ಸ್, ಅವರ ಟೆಂಪೋ, ನೀರಿನ ಟ್ಯಾಂಕರ್, ಕೆಲಸದ ಜನ, ಜಲ್ಲಿ ಎಲ್ಲ ರಾಶಿ ಹಾಕಿದ್ದಾರೆ. ಕಳೆದ 8 ತಿಂಗಳಿನಿಂದ ಈ ಗುತ್ತಿಗೆದಾರರು ಇಲ್ಲಿ ಜಂಡ ಹೂಡಿದ್ದರೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಈಗ ಆಡಳಿತಾಧಿಕಾರಿ ಜಿಲ್ಲಾಧಿಕಾರಿ ಅವರು, ಜಿಲ್ಲಾಧಿಕಾರಿಗಳ ಕೈ ಕೆಳಗೆ ಪಾಲಿಕೆ ಇದೆ ಹೇಳಿದಾಗ ಸಾಧಾರಣವಾಗಿ ಎಲ್ಲರೂ ಹೆದರ್ತಾರೆ. ಆದರೆ ದಪ್ಪ ಚರ್ಮದ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಹೆದರಿಕೆ ಇಲ್ಲ. ಇಲ್ಲದಿದ್ದರೆ ಇವರು ಇಂಜಿನಿಯರಿಂಗ್ ಸೆಕ್ಷನ್ನವರು ಕಂದಾಯ ವಿಭಾಗಕ್ಕೆ, ಕಂದಾಯ ವಿಭಾಗದವರು TPO ರತ್ತ ಬೆರಳು ತೋರಿಸುವುದಿಲ್ಲ. ಈಗ ಆ ಜಮೀನಿನಲ್ಲಿ ಇರುವ ಏನು ಟೆಂಟ್ಗಳನ್ನು ತೆರವುಗೊಳಿಸುವುದು ಇಂಜಿನಿಯರಿಂಗ್ ವಿಭಾಗದ ಕೆಲಸ ಅಲ್ಲದಿದ್ದರೆ, ಕಣೆ ಪಕ್ಷ ನೀರು ಅನಧಿಕೃತವಾಗಿ ಟ್ಯಾಂಕರಿಗೆ ತುಂಬಿಸ್ತಾ ಇರೋದು ಅದು ಇಂಜಿನಿಯರ್ ವಿಭಾಗಕ್ಕೆ ಬರ್ತದೆ. ಅದನ್ನು ಯಾಕೆ ನಿಲ್ಲಿಸುವುದಿಲ್ಲ? ಇದು ಎಲ್ಲವೂ ಹೇಗೆ ಹೇಳಿದರೆ, ಮಂಗಳೂರಿನಲ್ಲಿ ಸರಕಾರಿ ಕಚೇರಿಗಳಲ್ಲಿ ಯಾವುದೇ ರೀತಿಯಲ್ಲಿ ಏನು ಬೇಕಾದರೂ ಮಾಡಿದರೂ ಕೂಡ ಮಂಗಳೂರಿನ ಜನರು ಮಾತಾಡುವುದಿಲ್ಲ. ನಾವೇನು ಮಾಡಬಹುದು ಹೇಳುವಂಥ ಧೈರ್ಯ ಈ ಸರಕಾರಿ ಅಧಿಕಾರಿಗಳಿಗಿದೆ. ನೀವು ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರ ಕೂಡ ಏನು ಮಾಡದೇ ಇರುವುದರಿಂದ ಇವರು ರಾಜಾರೋಷವಾಗಿ 8 ತಿಂಗಳಿನಿಂದ ಒಬ್ಬ ಗುತ್ತಿಗೆದಾರ ಸರಕಾರಿ ಜಮೀನನ್ನು ಕಬ್ಜಾ ಮಾಡಿದರೂ ಕೂಡ ತೆರವುಗೊಳಿಸುವುದಿಲ್ಲ ಹೇಳಿದರೆ ಇದೇ ಒಂದು ಕಾರಣ.